ಕಾಕನೂರು ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣ ಬಾಗಲಕೋಟೆ ಜಿಲ್ಲೆ ತಾಲೂಕಿನ ಕಾಕನೂರು ಎಸ್ಬಿಐ ಬ್ಯಾಂಕ್ ಇದು ಬರೋಬ್ಬರಿ 2.5 ತಿಂಗಳ ಬಳಿಕ ದರೋಡೆಕೋರನ ಬಂಧನ ಮಾಡಲಾಗಿದೆ. ಕಾಕನೂರು ಎಸ್ಬಿಐ ಬ್ಯಾಂಕ್ ದರೋಡೆ ಆಗಿತ್ತು. ಬರೋಬ್ಬರಿ 2.5 ತಿಂಗಳಾದ್ಮೇಲೆ ಬಂಧನ ಆಗಿದೆ. 62.20 ಲಕ್ಷ ಮೂಲದ ಚಿನ್ನ, ನಗದು ಜಪ್ತಿ ಮಾಡಿದ್ದಾರೆ ಪೊಲೀಸರು. 4 ದರೋಡೆಕೋರನ್ನ ಬಂಧಿಸಿದ್ದಾರೆ. ಖದೀಮರನ್ನ ಬಂಧಿಸಿ ಬಾಗಲಕೋಟೆ ಪೊಲೀಸರು ಇದೀಗ ಕರೆ ತಂದಿದ್ದಾರೆ. ಎಲ್ಲವೂ ಕೂಡ ಉತ್ತರ ಭಾರತದ ಮೂಲದವರು. ನೋಡಿ, ಎಲ್ಲ ವಶಪಡಿಸ್ಕೊಂಡಿದ್ದಾರೆ. ಏನೇನು ಕದ್ಕೊಂಡು ಹೋಗಿದ್ರು? ಚಿನ್ನ, ಸುಮಾರು 62 ಲಕ್ಷದ್ದು ಚಿನ್ನಾಭರಣ ದೋಚಿ ಪರಾರಿಯಾಗಿದ್ರು. ಹಾಗೆ ನಗದು ಕೂಡ ಪತ್ತೆ ಮಾಡಿದ್ದಾರೆ ಪೊಲೀಸರು. ಕಳ್ಳತನಕ್ಕೆ ಬಳಸಿದಂತಹ ನೋಡಿ ಅವೆಲ್ಲ ಕ್ಯಾಪು, ಗ್ಲೌಸು, ಎಲ್ಲ ವಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿಜಕ್ಕೂ ಬಾಗಲಕೋಟೆಯ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಯಾಕೆಂದರೆ ಕೆಲವು ಪ್ರಕರಣಗಳು ಹಳ್ಳ ಹಿಡಿದುಬಿಟ್ಟಿರುತ್ತೆ. ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಿರ್ತಾರೆ, ಪತ್ತೆಹಚ್ಚಕ್ಕೆ ಆಗ್ತಿರೋದಿಲ್ಲ, ಸಾಕ್ಷಿಗಳು ಸಿಕ್ಕಿರೋದಿಲ್ಲ. ಆದರೆ ಇದು ಅವರಿಗೆ ಸವಾಲಿನ ಕೆಲಸ ಆಗಿತ್ತು. ಯಾಕೆಂದರೆ ಅಲ್ಲಿ ಉತ್ತರ ಭಾರತದ ಎಲ್ಲ ಕಡೆಗಳ ಎಲ್ಲ ರಾಜ್ಯಗಳಲ್ಲೂ ಕೂಡ ಅವರು ಹುಡುಕಾಟವನ್ನು ನಡೆಸಿದ್ರು. ಅಲ್ಲಿಯ ಪೊಲೀಸರ ಸಹಾಯವನ್ನು ಕೂಡ ಪಡ್ಕೊಂಡಿದ್ರು. ಮತ್ತು ಅಲ್ಲಿ ಗ್ರಾಹಕರಿಗೆ ಆತಂಕ ಶುರುವಾಗ್ಬಿಟ್ಟಿತ್ತು. ನಾವು ಠೇವಣಿ ಇಟ್ಟಂತಹ ದುಡ್ಡೇನಿದೆ ಅದು ವಾಪಸ್ ಬರುತ್ತಾ ಇಲ್ವಾ ಅಂತ ಹೇಳಿ ಸಿಬ್ಬಂದಿಗಳು ಕೂಡ ತಲೆ ಕೆಡಿಸ್ಕೊಂಡಿದ್ರು. 62.20 ಲಕ್ಷ ಮೂಲದ ಚಿನ್ನ ಹಾಗೆ ನಗದು ಜಪ್ತಿ ಮಾಡಿದ್ದಾರೆ. ಬರೋಬ್ಬರಿ 1 ತಿಂಗಳು ಉತ್ತರ ಪ್ರದೇಶದಲ್ಲೇ ಪೊಲೀಸರು ಬೀಡು ಬಿಟ್ಟಿದ್ರು. 1 ತಿಂಗಳು ಉತ್ತರ ಪ್ರದೇಶದಲ್ಲೇ ಇದ್ರು ಬಾದಾಮಿ ಪೊಲೀಸರು. ಈ ವೇಳೆ ನವೆಂಬರ್ 13 ರಾತ್ರಿ ಅನುಮಾನಾಸ್ಪದವಾಗಿ ಓಡಾಟ. ಮೊಹಮ್ಮದ್ ಜಾಕೀರ್ ಅಲಿ ಖಾನ್ ಮತ್ತು ಖಮರುಲ್ಲಾ ಖಾನ್ ಮಾಮು ಅವರನ್ನು ವಿಚಾರಿಸಿದಾಗ ದರೋಡೆ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾರೆ ಆರೋಪಿಗಳು. ಮಹಾರಾಷ್ಟ್ರ ಮೂಲದ ಮತ್ತಿಬ್ಬರು ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಅಕ್ಷಯ್ ಅಂಬೋರೆ ಹಾಗೆ ಕರ್ನಾಲ್ ರಿಸಿ ಬಂಧಿತ ಆರೋಪಿಗಳಾಗಿದ್ದಾರೆ. ಕಳೆದ ಅಕ್ಟೋಬರ್ 3ಕ್ಕೆ ಈ ಬ್ಯಾಂಕ್ ದರೋಡೆ ಪ್ರಕರಣ ನಡೆದಿತ್ತು. ಬಾಗಲಕೋಟೆಯ ಬಾದಾಮಿ ಪೊಲೀಸರು ಈ ಪ್ರಕರಣವನ್ನು ಭೇದಿಸಿದ್ದಾರೆ. ನವೆಂಬರ್ 13ಕ್ಕೆ ಅನುಮಾನಾಸ್ಪದವಾಗಿ ವ್ಯಕ್ತಿಗಳು ಓಡಾಡ್ತಾ ಇರ್ತಾರೆ. ಅವರು ವಿಚಾರಿಸಿದಾಗ ಈ ಕಳ್ಳತನ ಮಾಡಿರುವುದು ಗೊತ್ತಾಗುತ್ತೆ ಅವರಿಗೆ. ನೋಡಿ, 1 ತಿಂಗಳು ಉತ್ತರ ಪ್ರದೇಶದಲ್ಲೇ ಬಾದಾಮಿ ಪೊಲೀಸರು ವಾಸ್ತವ್ಯವನ್ನು ಹೂಡಿದ್ರು. ಈ ದರೋಡೆಕೋರ ಹೆಡೆಮುರಿ ಕಟ್ಟಬೇಕು ಅಂತ ಶಪಥ ಮಾಡಿ ಹೋಗಿದ್ರಲ್ಲಿ ಬಹಳ ಶ್ರಮ ಹಾಕಿ ಈಗ ಹೆಡೆಮುರಿ ಕಟ್ಟಿದ್ದಾರೆ. ಗ್ಯಾಸ್ ಕಟರ್ ಬಳಸಿ ಸಿಸಿ ಕ್ಯಾಮೆರಾಗೆ ಸ್ಪ್ರೇ ಹೊಡೆದು ರಾಬರಿ ಮಾಡಿದ್ರು. ಸಾಕ್ಷ್ಯನಾಶ. ಬಂಧಿತರಿಂದ 24.75 ಲಕ್ಷ ಮೂಲದ 198 ಗ್ರಾಂ ಚಿನ್ನಾಭರಣ, 26.30 ಲಕ್ಷ ರೂಪಾಯಿ ನಗದು ಜಪ್ತಿ ಮಾಡಿದ್ದಾರೆ ಪೊಲೀಸರು. ಇದೇ ವೇಳೆ 2019ರಲ್ಲಿ ನಡೆದಿದ್ದ ಬ್ಯಾಂಕ್ ಕಳ್ಳತನವೂ ಕೂಡ ಬಯಲಾಗಿದೆ. ಬಾದಾಮಿಯ ಕುಳುಗೇರಿ ಕ್ರಾಸ್ನ ವೀರ ಪುಲಕೇಶಿ ಬ್ಯಾಂಕ್ ಕಳ್ಳತನ ಆಗಿತ್ತು. 2 ಪ್ರಕರಣಗಳಲ್ಲೂ ಮೊಹಮ್ಮದ್ ಜಾಕೀರ್ ಅಲಿ ಖಾನ್, ಕಮರುಲ್ಲಾ ಖಾನ್ ಮಾಮು ಕೂಡ ಭಾಗಿಯಾಗಿದ್ದ ಅನ್ನೋದು ಈಗ ಬಯಲಾಗಿದೆ. ನೋಡಿ, ಒಬ್ಬ ಕಳ್ಳ ಅಥವಾ ಅವ್ರ ಗ್ಯಾಂಗು ಪೊಲೀಸರು ಬಾಯಿ ಬಿಡಿಸ್ತಾರೆ. ಅವ್ರದೇ ಭಾಷೆಯಲ್ಲಿ ಬಾಯಿ ಬಿಡಿಸಿದಾಗ ಎಲ್ಲ ಸತ್ಯಗಳು ಹೊರಗೆ ಬರ್ತಾ ಇರುತ್ತೆ. ನಾವು ಹಿಂದೆ ಏನೇನೆಲ್ಲ ಮಾಡಿದ್ದಾನೆ ಎಲ್ಲ ಕಕ್ಕಿಸ್ತಾರೆ ಅವರು. ಹಾಗೆ ಈ ಗ್ಯಾಂಗು ಮತ್ತು ಇನ್ನೊಂದು ಬ್ಯಾಂಕು ಕೂಡ ಕನ್ನ ಹಾಕಿತ್ತು ಅನ್ನುವಂಥ ವಿಚಾರ ಗೊತ್ತಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ನೀಡ್ತಾರೆ. ಗುರು ಹಿರೇಮಠ್, ನಿಜಕ್ಕೂ ಪೊಲೀಸರ ಈ ಕಾರ್ಯಕ್ಕೆ ಬಹಳ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಬಹಳ ಶ್ರಮ ಇದೆ ಅಂತ ಕಾಣಿಸ್ತಾ ಇದೆ. 1 ತಿಂಗಳು ಅಲ್ಲೇ ಬಿಡ್ಬಿಟ್ಟು ಈ ದರೋಡೆಕೋರರ ಗ್ಯಾಂಗನ್ನು ಹಿಡಿದಿದ್ದಾರೆ. ಕಾರ್ಯಾಚರಣೆ ಹೇಗಿತ್ತು ಅಂತ? ಪ್ರಭು, ಖಂಡಿತ. ಅಂದ್ರೆ ಕಳೆದ 2 ತಿಂಗಳ ಹಿಂದೆ ನಡೆದಿರ್ತಕ್ಕಂತ ಏನು ರಾಬರಿ ಕೇಸ್ ಆಗಿರ್ಬೋದು, ಅಂದ್ರೆ ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕುಳಗೇರಿ ಕ್ರಾಸ್ ಸಮೀಪದಲ್ಲಿರ್ತಕ್ಕಂತ ಕಾಕನೂರು ಗ್ರಾಮದ ಒಂದು ಏನು SBI ಬ್ಯಾಂಕ್ ಕಳ್ಳತನ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಬಾಗಲಕೋಟೆಯ ಪೊಲೀಸರು ಒಂದು ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಿರುವಂತದ್ದು. ಅಂದ್ರೆ 2 ರಾಜ್ಯದಲ್ಲಿ ಏನು ಕಳ್ಳತನ ಒಂದು ಗ್ಯಾಂಗ್ ಏನಿತ್ತು, ಆ ಗ್ಯಾಂಗ್ ಅನ್ನ ಭೇದಿಸ್ಲಿಕ್ಕೆ ಬಾಗಲಕೋಟೆಯ ಬಾದಾಮಿಯ ಪೊಲೀಸರು ಬೆನ್ನತ್ತಾರೆ. ಬಾದಾಮಿಯಲ್ಲಿರ್ತಕ್ಕಂತ ಪೊಲೀಸರು ಕಳೆದ 1 ತಿಂಗಳಿನಿಂದ UP ಯಲ್ಲೇ ಒಂದು ಬೀಡು ಬಿಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಸಾಕ್ಷಿಗಳ ಇರದೆ ಹಾಗೆ ಇಲ್ಲಿ ಬ್ಯಾಂಕ್ ರಾಬರಿಯನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ 6 ತಿಂಗಳ ಹಿಂದೆ ಬಾಗಲಕೋಟೆಯ ಬಾದಾಮಿಯ ಒಂದು SBI ಬ್ಯಾಂಕ್ ಏನಿದೆ ಅಲ್ಲಿ ಕಾಕನೂರು ಗ್ರಾಮಕ್ಕೆ ಒಂದು ಬೆಟ್ಟಿಯನ್ನ ಕೊಡ್ತಾರೆ. ಬೆಟ್ಟಿಯನ್ನ ಕೊಂಡಂತ ಸಂದರ್ಭದಲ್ಲಿ UP ಯಲ್ಲಿರ್ತಕ್ಕಂತ ಇಬ್ಬರು ಕಳ್ಳರು ಇದ್ದಾರೆ. ಅದರ ಜೊತೆಗೆ ಮಹಾರಾಷ್ಟ್ರ ಜೊತೆ ಶಾಮೀಲಾಗಿ ಮಹಾರಾಷ್ಟ್ರ ಮೂಲದಿಂದ ಅಲ್ಲಿ 6 ತಿಂಗಳ ಹಿಂದೆ ಇದನ್ನ ನಾವು ರಾಬರಿ ಮಾಡಿದ್ರೆ ಇದಕ್ಕೆ
ನಾವು ಸೇಫ್ ಆಗಿ ಹೋಗ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ರಾಬರಿ ಕೇಸಿಗೆ ಒಂದು ಸಂಬಂಧಪಟ್ಟಂತೆ ಹಿಂಬಾಗಿಲಿನಿಂದ ನಾವು ಗ್ಯಾಸ್ ಕಟ್ರ್ ಯೂಸ್ ಮಾಡ್ಕೊಂಡು ಒಳಗಡೆ ಎಂಟ್ರಿ ಕೊಟ್ರೆ ನಾವು ಸುಲಭವಾಗಿ ಬೇರೆ ಅಂದ್ರೆ ಪ್ರಮುಖವಾಗಿ ಅಲ್ಲಿ ಸುತ್ತಮುತ್ತಲ ಯಾವುದೇ ಸಿಸಿ ಕ್ಯಾಮೆರಾಗಳಲ್ಲಿ ಕೂಡ ಅವರ ಮುಖಚೈರಿಗಳಾಗಿರ್ಬೋದು ಅದು ಯಾವುದೇ ಕೂಡ ಇಲ್ಲಿ ಪತ್ತೆ ಆಗೋದಿಲ್ಲ. ಇದು ಬಹಳಷ್ಟು ಪೊಲೀಸರ ಒಂದು ಸಾಹಸಕ್ಕೆ ಗುರಿಯಾಗಿರ್ತಕ್ಕಂತ ಒಂದು ರಾಬರಿ ಕೇಸ್ ಆಗಿತ್ತು. ಆದ್ರೆ ಇದನ್ನ ಬೆನ್ನತ್ತಿರ್ತಕ್ಕಂತ ಬಾದಾಮಿ ಮತ್ತು ಬಾಗಲಕೋಟೆ ಸಿದ್ಧಾರ್ಥ್ ಗೋಯಲ್ ಅವರ ನೇತೃತ್ವದಲ್ಲಿ ಒಟ್ಟು 4 ತಂಡಗಳನ್ನ ಮಾಡ್ತಾರೆ. 4 ತಂಡಗಳಲ್ಲಿ ಏನು ಬಾಗಲಕೋಟೆ DSP ಆಗಿರ್ತಕ್ಕಂತ ಜಿತ್ತಿ ಅವರು ಕೂಡ ಬಹಳಷ್ಟು ಇದರಲ್ಲಿ ಒಂದು ಯಶಸ್ವಿಯನ್ನ ಕೂಡ ಕಂಡಿರುವಂತದ್ದು. ಅಂದ್ರೆ ಬಾದಾಮಿಯಿಂದ ಯುಪಿಗೆ ಹೋಗ್ತಾರೆ. ಯುಪಿಗೆ ಹೋದಂತ ಸಂದರ್ಭದಲ್ಲಿ 1 ತಿಂಗಳ ಪರ್ಯಂತ ಎಲ್ಲೆಲ್ಲಿ ಗ್ಯಾಸ್ ಕಟ್ರ್ಗಳನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ರಾಬರಿ ಕೇಸ್ ನಡೆದಿದ್ದವನ್ನ ಎಲ್ಲವನ್ನ ಕುಲಂಕುಷವಾಗಿ ಅಲ್ಲಿ ಚೆಕ್ ಮಾಡ್ಲಿಕ್ಕೆ ಸ್ವತಃ ಪೊಲೀಸರೇ ಫೀಲ್ಡಿಗೆ ಇಳಿದಿರುವಂತದ್ದು. ಅಂದ್ರೆ 1 ತಿಂಗಳ ಪರ್ಯಂತರ ಅಲ್ಲೇ ಯುಪಿಯಲ್ಲೇ ಬಿಡ್ತಾರೆ. ಅಂದ್ರೆ ಒಂದೊಂದು ರೀತಿ ಒಂದೊಂದು ಆಯಾಮಗಳಲ್ಲಿ ತನಿಖೆ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಮಾಸ್ಕ್ ಯಾವಿದ್ದು ಅವೆಲ್ಲ ಗ್ಯಾಸ್ ಕಟ್ರ್ಗಳನ್ನ ಏನ್ ಯೂಸ್ ಮಾಡಿದ್ರು ಎಲ್ಲವನ್ನ ಇಡ್ಲಿಕ್ಕೆ ಒಂದು ರಾಬರಿ ಕೇಸ್ ಯುಪಿಯಲ್ಲಿ ನಡೆದಿತ್ತು. ಆ ರಾಬರಿ ಕೇಸ್ ಅನ್ನ ಬೆನ್ನಟ್ಟಿದಾಗ ಇದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಈ ಹಿಂದೆ 2019ರಲ್ಲಿ ಪುಲ್ಕೇಶ್ ಬ್ಯಾಂಕ್ ನಲ್ಲಿ ಇರ್ತಕ್ಕಂತ ಹಣವನ್ನ ಇವರು ಏನು ಮೊಹಮ್ಮದ್ ಅಂತಕ್ಕಂತ ವ್ಯಕ್ತಿ ಏನಿದ್ದಾನೆ ಅದರಲ್ಲಿ ಕೂಡ ಭಾಗಿಯಾಗಿದ್ದ ಅನ್ನೋದು ಈ ಸ್ವತಃ SP ಅವರು ಕೂಡ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಒಟ್ಟಾರೆಯಾಗಿ ಬಾಗಲಕೋಟೆ ಪೊಲೀಸರಿಂದ 62 ಲಕ್ಷಕ್ಕೂ ಅಧಿಕ ಹಣವನ್ನ ತರಲಿಕ್ಕೆ ಯಶಸ್ವಿ ಕಾರ್ಯಾಚರಣೆ ಕೂಡ ಆಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ವೆರಿ ಮಚ್ ಮಾಹಿತಿಗಾಗಿ.